ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಪಾಲಿಕ್ಯಾಬ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಪಾಲಿಕ್ಯಾಬ್ ಹೀಗಾಗಿ ಅದು ಆಲ್ಮೋಸ್ಟ್ ಆಲ್ ಮಲ್ಟಿ ಬ್ಯಾಗರ್ ಆಗಿದೆ. 5,000ಕ್ಕಿಂತಲೂ ಜಾಸ್ತಿ ಒಂದು ಶೇರ್ ಪ್ರೈಸ್ ಇದೆ ಪ್ರೆಸೆಂಟ್ ಇವಾಗ. ಹೀಗಾಗಿ ಅದಕ್ಕೆ ಅದೇ ಥರ ಬಿಸ್ನೆಸ್ ಇರ್ತಕ್ಕಂಥ ಅದು ಅಟ್ಲೀಸ್ಟ್ ಅದಕ್ಕೆ ಸಮನಾಗಿ ಏನಾದರೂ ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥ ಸ್ಟಾಕ್ಗಳಿವೆ ಅಂತ ಸರ್ಚ್ ಮಾಡೋ ಟೈಮ್ನಲ್ಲಿ ನನಗೆ ಒಂದು 2-3 ದಿನದಿಂದ ಆ ಇಂಡಸ್ಟ್ರಿಯಲ್ಲಿ ಆ ಸೆಕ್ಟರ್ನಲ್ಲಿ ತುಂಬ ಸರ್ಚ್ ಮಾಡ್ತಾ ಇದ್ದೆ, ನಾನು ಸ್ಟಡಿ ಮಾಡ್ತಾ ಇದ್ದೆ. ಹೀಗಾಗಿ ಒಂದು ಕಡಿಮೆ ಬೆಲೆಯಲ್ಲಿ ನಮಗೆ ಈಗ ಪಾಲಿಕ್ಯಾಬ್ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಹೀಗಾಗಿ ಕಡಿಮೆ ಬೆಲೆಯಲ್ಲಿ ಅಫ್ಕೋರ್ಸ್ ಅದು ಒಂದು ಸ್ಟ್ರಾಂಗ್ ಕ್ಯಾಪಿಟಲ್ ಮತ್ತು ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕು, ಐ ಅಗ್ರಿ ಪಾಲಿಕ್ಯಾಬ್. ಆದರೆ ನಮಗೆ ಒಂದು ಕಡಿಮೆ ಬೆಲೆಯಲ್ಲಿ ಅದೇ ಥರ ಬಿಸ್ನೆಸ್ ಮಾಡ್ತಕ್ಕಂಥ ಸ್ವಲ್ಪ ಡಿಫ್ರೆನ್ಸ್ ಇದ್ದರೂ ಒಂದು ಸಿಗ್ಬೋದಾ ಒಂದು ಕಡಿಮೆ ಬೆಲೆಯಲ್ಲಿ ಶೇರ್ಗಳು ಅಂತ ಸರ್ಚ್ ಮಾಡೋ ಟೈಮ್ನಲ್ಲಿ ನನಗೆ ಒಂದು 4 ಫಂಟಾಸ್ಟಿಕ್ ಸ್ಟಾಕ್ಗಳನ್ನು ಕವರೇಜ್ ಮಾಡಿದ್ದೀನಿ. ಆ 4 ಸ್ಟಾಕ್ಗಳ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ. ಅದಕ್ಕೂ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸ್ಟಾಕ್ಗಳ ಮಾಹಿತಿಯನ್ನು ಕೇವಲ ಎಜುಕೇಷನಲ್ ಪರ್ಪೋಸ್ ಅಂತ ಮಾತ್ರ ಕನ್ಸಿಡರ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ನಾನು ಸೆಬಿ ರಿಜಿಸ್ಟರ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಒಂದು ಮಾಹಿತಿ ಒದಗಿಸುವುದಷ್ಟೇ ನನ್ನ ಕೆಲಸ. ಮುಂದಿಂದನೂ ನೀವು ಫರ್ದರ್ ಸ್ಟಡಿ ಮಾಡಿ ಮತ್ತು ನಿಮ್ಮ ಒಂದು ಆರ್ಥಿಕ ಸಲಹೆಗಾರ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಇವೆಲ್ಲ ಕಂಪ್ನಿಗಳು ಮೊದಲು ಬಿಸ್ನೆಸ್ ಮಾಡ್ತವೆ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಒಂದು ಕ್ಲಿಪ್ಪಿಂಗ್ಸ್ ಇಮೇಜಸ್ ಮುಖಾಂತರ ನೋಡಿ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಹೌಸ್ ಅಂತ ಹೇಳ್ಬೋದು. ವಯಸ್ಸು ನೇಲ್ಸ್ ವಯಸ್ಸು ಫಾಸ್ಟ್ನೆಸ್ಸನ್ನು ಮಾಡ್ತವೆ, ಪ್ರೊಡಕ್ಷನ್ ಇದೆ. ಹಾಗೆ ಒಂದು ಕೇಬಲ್ ಪ್ರೊಡಕ್ಷನ್ ಕೂಡ ಇದೆ. ಇಂಡಸ್ಟ್ರಿಯಲ್ ಪವರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಕೇಬಲ್ ಪ್ರೊಡಕ್ಷನ್ ಕೂಡ ಇರುತ್ತೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ಗಳನ್ನು ನಿರ್ಮಾಣ ಮಾಡ್ತವೆ. ಮತ್ತು ಜನರಲ್ ಇಂಜಿನಿಯರಿಂಗ್ ಕೂಡ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ಗಳು, ನೇಲಿಂಗು, ಪ್ಲಾಸ್ಟಿಕ್ ಕೋಟೆಡ್ ನೇಲ್ಸು, ಹಾಗೆ ವೈರ್ ಕೊಲ್ಯಾರೇಟೆಡ್ ನೇಲ್ಸು, ಮತ್ತು ಜನರಲ್ ನೇಲ್ಸ್, ಕಾಮನ್ ನೇಲ್ಸು, ಮತ್ತು ಡಿ ಹೆಡೆಡ್ ನೇಲ್ಸ್, ಈ ಥರ ಎಲ್ಲ ಪ್ರಾಡಕ್ಟ್ಸ್ಗಳಿವೆ. ಹಾಗೆ ಒಂದು ACSR ವೈರ್ ಇರ್ಬೋದು, ಕೋರ್ ವೈರ್ ಸ್ಟ್ರ್ಯಾಂಡ್ ಇರ್ಬೋದು, ಸ್ಪ್ರಿಂಗ್ ಸ್ಟೀಲ್ ವೈರ್ಸ್ ಇರ್ಬೋದು, ಮತ್ತು GI ಸ್ಟ್ರೇ ವೈರ್ಸ್ ಇರ್ಬೋದು, ಈ ಥರ ಎಲ್ಲ ಪ್ರಾಡಕ್ಟ್ಸ್ಗಳಿವೆ. ಗಾಲ್ವನೈಸ್ಡ್ ಸ್ಟ್ರ್ಯಾಂಡ್ ಇರ್ಬೋದು, ಮತ್ತು ಬಾರ್ಬ್ಡ್ ವೈರ್ ಸ್ಪೆಷಲಿ ಲ್ಯಾಂಡ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಒಂದು ಅಂಬ್ರೆಲಾ ಟೈಪ್ ವೈರ್ಸ್ಗಳನ್ನು ಕೂಡ ಪ್ರೊಡಕ್ಷನ್ ಇದೆ. ಅಂಬ್ರೆಲಾ ರಿಬ್ ವೈರ್ ಅಂತ ಕೂಡ ಕರೀತಾರೆ. ಈ ಥರ ಎಲ್ಲ ಹ್ಯೂಜ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ಗಳನ್ನು ಈ ಎಲ್ಲ ಕಂಪ್ನಿಗಳು ಮಾಡ್ತಾ ಇವೆ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು GK ವೈರ್ಸ್ ಲಿಮಿಟೆಡ್. ಹೌದು, 103 ಇದೆ ಇವತ್ತಿನ ಶೇರ್ ಬೆಲೆ. GK Wires is engaged in the manufacturing of niche quality galvanized steel wires and nails which find applications in power transmission, cable and conductor, general engineering, construction, ಈ ಥರ ಎಲ್ಲ ವೆರೈಟಿ ಆಫ್ ಇಂಡಸ್ಟ್ರಿಗಳಲ್ಲಿ ಇದರ ಒಂದು ಪ್ರಾಡಕ್ಟ್ಸ್ ಯೂಸ್ ಆಗ್ತಾ ಇವೆ. ಮತ್ತು ಇದರ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಕೇವಲ 543, ಒಂದು ಮೈಕ್ರೋ ಕ್ಯಾಪ್ ಅಂತ ಹೇಳ್ಬೋದು. ಕರೆಂಟ್ ಪ್ರೈಸು 104 ಇದೆ, ಹೈ 126, ಲೋ 48, 52 ವೀಕ್ ಇದು. ಸ್ಟಾಕ್ PE 13.5 ಇದೆ. ಡಿವಿಡೆಂಡ್ ಇಷ್ಟು ಚಿಕ್ಕ ಕಂಪ್ನಿ ಆದರೂ ಕೂಡ 0.52% ಡಿವಿಡೆಂಡ್ ಇದೆ. ROCE 34, ROE 42.1, ವೆರಿ ಗುಡ್. ROE ಮತ್ತು ROCE ಚೆನ್ನಾಗಿದೆ ಅಂತ ಹೇಳ್ಬೋದು. ಕಂಪ್ನಿದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ನೋಡಿ, 4 ವರ್ಷದಿದೆ, 3 ವರ್ಷದ್ದು 22, 23, 24 ಅಂಟಿಲ್ ನಾವು. ಸೇಲ್ಸ್ ಗ್ರೋತು ಕಂಟಿನ್ಯೂ ಗ್ರೋತ್ ಇದೆ. ಮತ್ತು ಆಪರೇಟಿಂಗ್ ಪ್ರಾಫಿಟ್ 10, 27, 36, 34 ಇದೆ. ನೆಟ್ ಪ್ರಾಫಿಟ್ ನೋಡ್ಬಿಡೋಣ, 9, 24, 39, 40 ಕಂಟಿನ್ಯೂ ನೆಟ್ ಪ್ರಾಫಿಟ್ ಕೂಡ ಗ್ರೋ ಕಾಣ್ತಾ ಇದೆ. ಮತ್ತು ಕಂಪೌಂಡೆಡ್ ಪ್ರಾಫಿಟ್ ಗ್ರೋತು 83% 3 ಇಯರ್ಸು. ಕಂಪೌಂಡೆಡ್ ಸೇಲ್ಸ್ ಗ್ರೋತು 34%, ರಿಟರ್ನ್ ಆನ್ ಇಕ್ವಿಟಿ ಓವರಾಲ್ 37% 3 ಇಯರ್ಸ್ನಲ್ಲಿ. CAGR 80%, ಓಕೆ 3 ಇಯರ್ಸ್ CAGR. 5 years 1473% ರಿಟರ್ನ್ಸ್, 2 years 587%, 1 year 125%, 6 month -4. ಓಕೆ, ಈ ಥರ ಒಂದು ರಿಟರ್ನ್ಸ್ ಇದೆ GK ವೈರ್ಸ್ದು. ನೆಕ್ಸ್ಟ್ ಪ್ಲಾಜಾ ವೈರ್ಸ್ ಲಿಮಿಟೆಡ್ ಕೇವಲ 89 ಇದೆ ಇವತ್ತಿನ ಬೆಲೆ. ನೋಡಿ, ಪ್ಲಾಜಾ
YS 2006ರಲ್ಲಿ ಸ್ಥಾಪನೆ ಆಗಿದ್ದು. ಪ್ಲಾಜಾ YS ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೆಲ್ಲಿಂಗ್ YS ಆ್ಯಂಡ್ ಸೆಲ್ಲಿಂಗ್ ದ ಮಾರ್ಕೆಟಿಂಗ್ LT ಅಲ್ಯೂಮಿನಿಯಂ ಕೇಬಲ್ಸ್ ಆ್ಯಂಡ್ ಫಾಸ್ಟ್ ಮೂವಿಂಗ್ electrical goods under its flagship brand Plaza Cables and home brands such as Action Wires and PCG. ಈ ಥರ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾ ಇದೆ. ಮಾರ್ಕೆಟ್ ಕ್ಯಾಪಿಟಲ್ 387 ಕೋಟಿ, ಕರೆಂಟ್ ಪ್ರೈಸ್ 89, ಹೈ 174, ಲೋ 74, ಇದು 52 ವೀಕ್ದು. ಸ್ಟಾಕ್ ಪಿ 115 ಮತ್ತು ROCE ನೋಡಿದರೆ 4.26%, 7.54% ಇದೆ. ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ 22, 23, 24 ಕಂಟಿನ್ಯೂ. ಸೇಲ್ಸು ಗ್ರೋತ್ ಇದೆ, ಆದರೆ ಆಪರೇಟಿಂಗ್ ಪ್ರಾಫಿಟು ಒಂದು ನ್ಯಾರೋ ರೇಂಜ್ನಲ್ಲಿದೆ ಅಂತ ಹೇಳ್ಬೋದು. ನೆಟ್ ಪ್ರಾಫಿಟ್ ನೋಡಿ 6843, ವೆರಿ ನ್ಯಾರೋ ರೇಂಜ್ನಲ್ಲಿದೆ. ಮತ್ತು ಕಂಪೌಂಡೆಡ್ ಪ್ರಾಫಿಟ್ ಗ್ರೋತು ಮೈನಸ್ನಲ್ಲಿದೆ. ಕಂಪೌಂಡೆಡ್ ಸೇಲ್ಸ್ ಗ್ರೋತು ಪ್ಲಸ್ 11%, ರಿಟರ್ನ್ ಆನ್ ಇಕ್ವಿಟಿ 10%. ಈ ಥರ ಎಲ್ಲ CAGR ಮೆನ್ಷನ್ ಮಾಡಿಲ್ಲ. ಈ ಥರ ಎಲ್ಲ ರಿಸ್ಕಿನೂ ಕೂಡ ಇರ್ತವೆ ಈ ಥರದ ಒಂದು ಮೈಕ್ರೋ ಅಥವಾ ನ್ಯಾನೋ ಕಂಪ್ನಿ ಸ್ಟಾಕ್ಗಳಲ್ಲಿ ಅಂತ ಹೇಳ್ಬೋದು. ಆದರೆ ಈ ಒಂದು ಪ್ಲಾಜಾ YS ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ. ಎಸ್, ಆಲ್ಮೋಸ್ಟ್ ಆಲ್ ನವೆಂಬರ್ 23ರಲ್ಲಿ ಮೋಸ್ಟ್ಲಿ ಲಿಸ್ಟಿಂಗ್ ಆಗಿದೆ. ಇನ್ನೂ 1 ವರ್ಷ ಆಗಿಲ್ಲ. ರಿಟರ್ನ್ಸ್ ನೋಡಿ 6 ಮಂತ್ ರಿಟರ್ನ್ -10 ಇದೆ, 1 ಮಂತ್ +5%, 1 ವೀಕ್ +5, ಈ ಥರ ರಿಟರ್ನ್ಸ್ ಇದೆ. ನ್ಯೂಲಿ ಲಿಸ್ಟೆಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕೃತಿಕಾ YS ಲಿಮಿಟೆಡ್. ನೋಡಿ ಈ ಒಂದು ಸೆಕ್ಟರ್ನಲ್ಲಿ ಕಡಿಮೆ ಬೆಲೆ ಇರ್ತಕ್ಕಂಥ ಇದೇ ಒಂದು ಸ್ಟಾಕ್ ಅಂತ ತಿಳ್ಕೊತೀನಿ ನಾನು. ಸ್ಟಾಕ್ ಕೂಡ ಚೆನ್ನಾಗಿದೆ, ರಿಟರ್ನ್ಸ್ ಕೂಡ ಚೆನ್ನಾಗಿದೆ ಇದರದ್ದು. ನೋಡೋಣ ಬನ್ನಿ. 18.92 ಒಂದು ಶೇರ್ ಬೆಲೆ ಅಂತ ಹೇಳ್ಬೋದು. ಇವತ್ತಿನ ಶೇರ್ ಬೆಲೆ ನೋಡಿ 2004ರಲ್ಲಿ ಸ್ಥಾಪನೆ ಆಗಿದೆ. ಕೃತಿಕಾ YS ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ಸ್, ಎಕ್ಸ್ಪೋರ್ಟ್ಸ್ ಆ್ಯಂಡ್ ಸಪ್ಲೈಸ್ a wide range of industrial steel wires and galvanized wires. ಈ ಥರ ಎಲ್ಲ ಒಂದು ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 504 ಕೋಟಿ ಇದೆ. ಕರೆಂಟ್ ಪ್ರೈಸ್ 18.9, ಹೈ 24 ಇದೆ, ಲೋ 5.9, ಇದು 52 ವೀಕ್ದು. ಸ್ಟಾಕ್ ಪಿ 45.2, ಓಕೆ. ROCE 16 ಇದೆ, ROE 13.1. ಚಿಕ್ಕ ಕಂಪ್ನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ನೋಡ್ಬಿಡೋಣ. ಸೇಲ್ಸು ನೋಡಿ 4 ವರ್ಷದ್ದು ಕಂಟಿನ್ಯೂ ಸೇಲ್ಸ್ ಗ್ರೋತ್ ಇದೆ, ನಿಮ್ಗೆ ಕಾಣ್ತಾ ಇದೆ. ಆಪರೇಟಿಂಗ್ ಪ್ರಾಫಿಟ್ ನೋಡಿ 8, 9, 13, 14 ಕೋಟಿ ಗ್ರೋ ಇದೆ. ನೆಟ್ ಪ್ರಾಫಿಟ್ ಕೂಡ 4, 6, 10, 11 ಕೋಟಿ. ಫಂಟಾಸ್ಟಿಕ್ ಗ್ರೋತ್ ಕಾಣ್ತಾ ಇದೆ ಈ ಒಂದು ಕಂಪ್ನಿಯಲ್ಲಿ. ಈ ಥರ ಕನ್ಸಿಡರ್ ಮಾಡ್ಬೇಕು ನಾವು. ಚೆನ್ನಾಗಿದೆ. ಇಯರ್ ಆನ್ ಇಯರ್ ನೋಡಿ 3-4 ವರ್ಷದ ನೋಡಿದ್ರು ಕೂಡ ನೆಟ್ ಪ್ರಾಫಿಟ್ ಗ್ರೋ ಆಗ್ತಾ ಇದೆ, ಸೇಲ್ಸ್ ಗ್ರೋ ಆಗ್ತಾ ಇದೆ, ಓಕೆ. ಇನ್ನು ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಎಷ್ಟಿದೆ? 185%, ವೆರಿ ಗುಡ್. ಕಂಪೌಂಡೆಡ್ ಸೇಲ್ಸ್ ಗ್ರೋತು 48%, ಓವರಾಲ್ 3 ಇಯರ್ಸ್ ಹೇಳ್ತಾ ಇದ್ದೀನಿ ನಾನು. ರಿಟರ್ನ್ ಆನ್ ಇಕ್ವಿಟಿ 3 ಇಯರ್ಸ್ 9%, ಓಕೆ. ಸ್ಟಾಕ್ ಪ್ರೈಸ್ CAGR 107%, ವೆರಿ ಗುಡ್. ಮತ್ತು ಇದ್ರದ್ದು ಬ್ಯಾಲೆನ್ಸ್ ಶೀಟ್ ನೋಡೋದಾದರೆ 53 ಇಕ್ವಿಟಿ ಕ್ಯಾಪಿಟಲ್ 53 ಕ್ರೋರ್ಸ್, ರಿಸರ್ವ್ಸ್ 31 ಕ್ರೋರ್ಸ್ ಇದೆ, ಬಾರೋಯಿಂಗ್ಸ್ ನೆಗ್ಲಿಜಿಬಲ್ 40 ಕ್ರೋರ್ಸ್ ಇದೆ, ಓಕೆ. ನೋಡಿ ಎಷ್ಟು ರಿಟರ್ನ್ಸ್ ಚೆನ್ನಾಗಿ ಕೊಟ್ಟಿದೆ ಇದು. ಈ ಒಂದು 4 ಸ್ಟಾಕ್ಗಳಲ್ಲಿ ಇದೇ ಒಂದು ಹೈಯೆಸ್ಟ್ ರಿಟರ್ನ್ ಕೊಟ್ಟಿರೋದು. 5 ವರ್ಷದಲ್ಲಿ 726%, 2 ವರ್ಷದಲ್ಲಿ 156%, 1 ಇಯರ್ 205%, 6 ಮಂತ್ 11%, ಈ ಥರ ಒಂದು ರಿಟರ್ನ್ಸ್ಗಳನ್ನು ಕೊಟ್ಟಿದೆ. DPYS ಲಿಮಿಟೆಡ್ 423 ಇದೆ ಇವತ್ತಿನ ಬೆಲೆ. ನೋಡಿ 1998ನಲ್ಲಿ ಸ್ಥಾಪನೆ ಆಗಿದ್ದು. DPYS ಲಿಮಿಟೆಡ್ ಈಸ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೀಲ್ ವೈರ್ಸ್, ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್, ಲೇಯಿಂಗ್ ಆಫ್ ಪ್ಲಾಸ್ಟಿಕ್ ಫಿಲ್ಮ್ಸ್ ಆ್ಯಂಡ್ ಆ್ಯಕ್ಟಿಂಗ್ ಆಸ್ ಕಮಿಷನ್ ಏಜೆಂಟ್ ಆ್ಯಂಡ್ ಜನರೇಷನ್ ಆಫ್ ಪವರ್ ಥ್ರೂ ವಿಂಡ್ ಮಿಲ್ ಕೂಡ ಮಾಡ್ತಾ ಇದೆ, ಪವರ್ ಜನರೇಷನ್ ಕೂಡ ಮಾಡ್ತಾ ಇದೆ. ಮಾರ್ಕೆಟ್ ಕ್ಯಾಪಿಟಲು 656 ಕೋಟಿ, ಕರೆಂಟ್ ಪ್ರೈಸ್ 424, ಹೈ 681, ಲೋ 395, ಸ್ಟಾಕ್ ಪಿ 20.2, ಓಕೆ. ಡಿವಿಡೆಂಡ್ 0.25%, ROCE 24.6, ROE 17.4, ಓಕೆ ಅಂತ ಹೇಳ್ಬೋದು. ನೋಡಿ 3 ಇಯರ್ಸ್ 5 ಇಯರ್ಸ್ ರಿಟರ್ನ್ 693%, 2 ಇಯರ್ಸ್ 61, 1 ಇಯರ್ -26, ಹಾಗೆ 6 ಮಂತ್ 9% ರಿಟರ್ನ್ಸ್ ಕೊಟ್ಟಿದೆ. ಈ ಥರ ಎಲ್ಲ ರಿಟರ್ನ್ಸ್ ಇದೆ DPYSದು. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೇನೆ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.